ಈ ಆರ್ಥಿಕ ಅಪರಾಧಿಗಳ ಜೀವನ ಆಧರಿಸಿ ಮಾಡೋ ಸಿನಿಮಾಗಳು ವೆಬ್ ಸರಣಿಗಳು ಹೆಚ್ಚು ಜನಪ್ರಿಯತೆ ಪಡಿತಾ ಇವೆ. ಈ ಹಿಂದೆ ಹರ್ಷದ್ ಮೆಹ್ತಾ ಅವರ ಜೀವನ ಆಧರಿಸಿ ಮಾಡಲಾದ ಸ್ಕ್ಯಾಮ್ 1992 ಸಿರೀಸ್ ಕೂಡ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿತ್ತು. ಇದು ಷೇರು ಮಾರುಕಟ್ಟೆಯಲ್ಲಿ ನಡೆದ ಹಗರಣದ ಮೇಲೆ ನಿರ್ಮಿತವಾಗಿತ್ತು. ಇದೀಗ ಉದ್ಯಮಿ ನೀರವ್ ಮೋದಿ ಮೇಲೆ ಸಿನಿಮಾ ಮಾಡಲಾಗ್ತಾ ಇದೆ. ಹೌದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಬರೋಬ್ಬರಿ 13,000 ಕೋಟಿ ರೂಪಾಯಿ ಸಾಲ ಪಡೆದು ಪರಾರಿಯಾಗಿರುವಂತಹ ವಜ್ರದ ಉದ್ಯಮಿ ನೀರವ್ ಮೋದಿ ಜೀವನ ಆಧರಿಸಿ ಸಿನಿಮಾ ನಿರ್ಮಾಣ ಮಾಡಲಾಗ್ತಾ ಇದೆ. ಇದನ್ನ ಪತ್ರಕರ್ತ ಪವನ್ ಸಿ ಲಾಲ್ ಅವರು ಬರೆದಂತಹ ಫ್ಲಾಡ್ ದಿ ರೈಸ್ ಅಂಡ್ ಫಾಲ್ ಆಫ್ ಇಂಡಿಯಾಸ್ ಡೈಮಂಡ್ ಮಗ್ಯೂಲ್ ನೀರವ್ ಮೋದಿ ಈ ಪುಸ್ತಕವನ್ನ ಆಧರಿಸಿ ವಿಕ್ರಮ್ ಮಲ್ಹೋತ್ರಾ ಮತ್ತು ಪಲಾಶ್ ವಸ್ವಾನಿ ಸಿನಿಮಾ ಮಾಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾಗೆ ಲೀಡ್ ಹೀರೋ ಯಾರು ಅಂತ ಇನ್ನೂ ಘೋಷಣೆ ಮಾಡಿಲ್ಲ. ಆದ್ರೆ ಬಾಲಿವುಡ್ನ ಎ ಲಿಸ್ಟರ್ ಟಾಪ್ ಹೀರೋ ಇರ್ತಾರೆ ಎನ್ನಲಾಗಿದೆ. ನೀರವ್ ಮೋದಿ ಹಾಗೂ ಅವರ ಸೋದರ ಮಾವ ಮೆಹುಲ್ ಚೋಕ್ಸಿ ಇಬ್ರು ವಜ್ರದ ಉದ್ಯಮಿಗಳು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ 13,000 ಕೋಟಿ ರೂಪಾಯಿ ಸಾಲ ಪಡೆದು ಬ್ಯಾಂಕ್ಗೆ ಹಣ ಪಾವತಿಸದೆ ನಾಮ ಹಾಕಿದ್ರು. ಇಬ್ರು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಮೆಹುಲ್ ಅವರನ್ನ ಇತ್ತೀಚೆಗೆ ಬಂಧನ ಮಾಡಲಾಗಿದೆ. ಮುಂದಿನ ವರ್ಷ ಈ ಸಿನಿಮಾ ತೆರೆ ಕಾಣುವಂತ ನಿರೀಕ್ಷೆ ಇದೆ.